ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೋನಳ್ಳಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಒಂದು ವಾರದಿಂದ ದಲಿತ ಸಿಎಂ ಕೂಗು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ದೊಡ್ಡ ಮಟ್ಟದಲ್ಲಿ ಹೇಳಿಕೆಗಳು ಬರ್ತಾ ಇರುವಂಥದ್ದು. ಈ ಹಿಂದೆ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾನೆ ಇದ್ದಾವೆ, ಆದರೆ ಆಗ ಮಹತ್ವ ಪಡ್ಕೊಂಡಿರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಕಳೆದ 15 ದಿವಸಗಳ ಹಿಂದೆ ದೆಹಲಿಗೆ ಹೋಗಿ ವಾಪಸ್ ಬಂದ ನಂತರ ಘಟಾನುಘಟಿ ನಾಯಕರು ದಲಿತ ಸಿ ಎಂ ಬಗ್ಗೆ ಮಾತಾಡ್ತಾ ಇರೋದೇಕೆ, ದಲಿತ ಸಿ ಎಂ ಆಗಲೇಬೇಕು ಅನ್ನುವಂಥ ಹೇಳಿಕೆಗಳು ಕೊಡ್ತಾ ಇರೋದೇಕೆ, ದೊಡ್ಡ ಮಟ್ಟದ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥದ್ದು. ಈಗ ಅದು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಯಾಕೆ ಮಹತ್ವ ಪಡ್ಕೊಂಡಿದೆ? ದಲಿತ ಸಿ ಎಂ ಕೂಗಿನ ಹಿಂದೆ ರಾಜಕೀಯ ರಣತಂತ್ರ ಏನಿದೆ, ಇದರ ಹಿಂದೆ ಯಾರಿದ್ದಾರೆ, ಮುಂದೆ ಏನಾಗಲಿದೆ ಈ ಬೆಳವಣಿಗೆಗಳು, ಈ ಸಂಬಂಧಪಟ್ಟಂತೆ ಇವತ್ತಿನ ದಿ ಫೆಡರಲ್ ಕರ್ನಾಟಕದ ಪಾಡ್ಕಾಸ್ಟ್ನಲ್ಲಿ ನಾನು ಮತ್ತು ನನ್ನ ಜೊತೆ ಫೆಡರಲ್ ಕರ್ನಾಟಕದ ಅಸೋಸಿಯೇಟ್ ಎಡಿಟರ್ ಆದಂಥ ನವೀನ್ ಅಮ್ಮೆಂಬಳ ಅವರು ಇದ್ರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀವಿ. ನವೀನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ದಲಿತ ಸಿ ಎಂ ಕೂಗು ಈ ಮುಂಚಿನಲ್ಲೂ ಕೂಡ ಚರ್ಚೆ ಆಗ್ತಾಯಿತ್ತು ಕಾಂಗ್ರೆಸ್ನಲ್ಲಿ. ಆಗ ಅವತ್ತು ದಲಿತ ಸಿ ಎಂ ಕೂಗು, ದಲಿತ ಸಿ ಎಂ ಆಗಬೇಕು ಅಂತ ಹೇಳ್ತಾ ಇದ್ರು. ಆದರೆ ಅದು ಆಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥ ಮಹತ್ವವೂ ಇರಲಿಲ್ಲ ಮತ್ತು ಆ ಪರಿಸ್ಥಿತಿಯೂ ಕೂಡ ಇರಲಿಲ್ಲ. ಈಗ ಒಂದು ವಾರದಿಂದ ಈ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಮತ್ತು ಭಾರಿ ಬೆಳವಣಿಗೆಗಳಾಗ್ತಾ ಇರೋದು. ಏಕಾಏಕಿ ದಲಿತ ಸಿ ಎಂ ಕೂಗು ಈಗ ಜೋರಾಗೋದಕ್ಕೆ ಒಂದು ರಾಜಕೀಯ ರಣತಂತ್ರನೋ ಅಥವಾ ಒಂದು ಕಾರಣ ಇರಬೇಕಲ್ವಾ? ಏನು ಅನ್ಸುತ್ತೆ ಈ ಬಗ್ಗೆ? ವಿಜಯ್ ಅವರೇ, ಇದು ದಲಿತ ಸಿ ಎಂ ಅಂದರೆ ಒಂದು ಕೂಗು ಅಂದರೆ ಪ್ರಮುಖವಾಗಿ ನಮಗೆ ಕೇಳಿ ಬಂದಿದ್ದು 2013 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಅಂತ ಬರ್ತಿದ್ದ ಹಾಗೆ ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಲ್ಲಿ ಗೆಲ್ತಾರೆ. ಆಗ ಪರಮೇಶ್ವರ್ ಅವರು ಕೊರಟಗೆರೆಯಿಂದ ಸೋಲ್ತಾರೆ. ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರು. ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರಿಗಿಂತ ಒಂದು ಹೆಜ್ಜೆ ಮುಂದೆ ಅನ್ನುವ ಥರ ಪರಮೇಶ್ವರ್ ಅವರ ಪೊಸಿಷನ್ ಇತ್ತು. ಅಂದರೆ ಸಿದ್ದರಾಮಯ್ಯವರು ಸ್ಟ್ರಾಂಗ್ ಇದ್ದರು, ಎಲ್ಲ ಸರಿ, ಬಟ್ ಪರಮೇಶ್ವರ್ ಅವರಿಗೆ ಒಂದು ದಲಿತ ಸಿ ಎಂ ಆಗ್ತಾರೆ ಅಂದರೆ ಅದೇ ಚರ್ಚೆಯಲ್ಲಿ ಇತ್ತಾಗ. ಸೊ ಅವರು ಕೆ ಪಿ ಸಿ ಅಧ್ಯಕ್ಷರಾಗಿದ್ದವರು ಸಹಜವಾಗಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಒಂದು ಮುಖ್ಯಮಂತ್ರಿ ಆಗುವ ಒಂದು ಸಂಪ್ರದಾಯ ಇತ್ತು ಕಾಂಗ್ರೆಸ್ಸಲ್ಲಿ. ಯಾಕಂದರೆ ಎಸ್ ಎಂ ಕೃಷ್ಣ ಅವರು ಆಗಿದ್ರು ಮುಂಚೆ, ಈ ಥರದ್ದೆಲ್ಲ. ಮತ್ತು ಅವ್ರು ಪೈಪೋಟಿ ಕೊಡುವಂಥ ನಾಯಕರು ಯಾರು ಇರಲಿಲ್ಲ, ಹಾಗೆ ಯಾರು ಇರಲಿಲ್ಲ. ಡಿ ಕೆ ಶಿವಕುಮಾರ್ 2ನೇ ಹಂತದಲ್ಲಿದ್ದರು. ಆ ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕೀಯ ಕಾರಣಕ್ಕಾಗಿ ರಾಜಕೀಯವಾಗಿ ಅವರನ್ನು ಒಂದು ರೀತಿಯಲ್ಲಿ ಸೋಲಿಸಿದ ರೀತಿ ಪರಮೇಶ್ವರ್ ಅವರನ್ನು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಒಂದು ರಣತಂತ್ರದ ಮೂಲಕ ಅವರು ಸೋಲುವ ಥರ ಆಯಿತು. ಅಲ್ಲಿ JDS ಕ್ಯಾಂಡಿಡೇಟ್ ಬಹುಶಃ ಗೆದ್ದಿರ್ಬೋದು. ಆಗ ಎಲೆಕ್ಷನ್ ಇನ್ನೇನು ಡಿಕ್ಲೇರ್ ಆಗ್ತಿದ್ದ ಹಾಗೆ ವರುಣಾದಲ್ಲಿ ಅವರು ಗೆಲ್ತಾರೆ ಸಿದ್ದರಾಮಯ್ಯವರು, ನಾನೇ ಸಿ ಎಂ ಅಂತ ಅಲ್ಲಿಂದ ಹೇಳ್ತಾರೆ. ಅಂದರೆ ಯಾರಿಗೂ ಅಲ್ಲಿ ಅವಕಾಶ ನಿಲ್ಲುವಂತಾರೆ. ಮತ್ತು ನೆಕ್ಸ್ಟ್ AK ಆಂಟೋನಿ ಅವರು ಬ್ಯಾಂಗ್ಳೂರಿಗೆ ಬಂದು ನಮ್ಮ ಕಾಂಗ್ರೆಸ್ ಶಾಸಕಾಂಗ ಸಭೆಯ ಇದು ಮೀಟಿಂಗ್ ಮಾಡಿ ವೋಟಿಂಗ್ ಎಲ್ಲ ಆಗಿ ಕೊನೆಗೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಯಾಗಿ ಅನೌನ್ಸ್ ಮಾಡಿದ್ರು. ಅದು ಅಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರ ಎಂಟ್ರಿ ಆಗುತ್ತೆ. ದಲಿತ ಸಿ ಎಂ ಕೂಗಲ್ಲಿ ಕ್ರಮೇಣ ಕ್ಷೀಣ ಆಗುತ್ತೆ. ಆದ್ರ ಮೇಲೆ ಕೂಡ ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು MP ಆಗಿರ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು, ಆಗಲೂ ಒಂದು ಇದೇ ಥರ ಚರ್ಚೆಯಲ್ಲಿತ್ತು. 2.5 ವರ್ಷ ಅಥವಾ 2015ರಲ್ಲಿ ಬರೋ ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ ಹೆಚ್ಚು ಸ್ಥಾನ ತಗೊಂಡ್ರೆ ಆಗ ಸಿದ್ದರಾಮಯ್ಯವರು ಕಂಟಿನ್ಯೂ ಆಗ್ತಾರೆ, ಅಥವಾ ಇಲ್ಲದಿದ್ದರೆ ಸಹಜವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಯಾಗಿ ಮತ್ತೆ ಕರ್ನಾಟಕಕ್ಕೆ ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಥರ ಸಿಚುವೇಶನ್ ಇತ್ತು. ಅಂದರೆ ಆ ಥರ ಚರ್ಚೆ ಇತ್ತು. ಅದು 2.5 ವರ್ಷ ಆದಮೇಲೆ ಖಂಡಿತ ಚೇಂಜ್ ಆಗುತ್ತೆ ಅನ್ನೋ ಥರ ಇತ್ತು. ಆದರೆ ಅದು ಪರಿಸ್ಥಿತಿಯೇ ಬದಲಾಯಿತು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಇಡೀ ದೇಶದಲ್ಲೇ ಒಂದು ರೀತಿಯಲ್ಲಿ ನಿರ್ನಾಮ ಆಗುವ ರೀತಿಯಲ್ಲಿ 40ರ ಆಜುಬಾಜುಯಲ್ಲಿ ಸೀಟ್ ಗಳಿಸ್ತಾರೆ ಇಡೀ ದೇಶದಲ್ಲಿ. ಆಗ ಕರ್ನಾಟಕದ ಕೊಡುಗೆನೇ ಜಾಸ್ತಿ ಇತ್ತು. ಹೌದು, ಇಡೀ ದೇಶದಲ್ಲಿ ಕಂಪೇರ್ ಮಾಡಿದ್ರೆ ಕರ್ನಾಟಕ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಿದ್ದರು. ಆ ಟೈಮ್ ಅವರು ಕೂಡ ಒಂದು ರೀತಿಯಲ್ಲಿ ಆಲೋಚನೆ ಮಾಡುವ ಲೆವೆಲ್ಗೆ ಬಂದಿತ್ತು, ಇನ್ನು ಅಧಿಕಾರ ಬಿಟ್ಟುಕೊಡ್ಬೇಕು ಅನ್ನೋ ರೀತಿಯಲ್ಲಿ. ಆದರೆ ಚಿತ್ರಣನೇ ಚೇಂಜ್ ಆಯಿತು. ಅವರು ಕಂಟಿನ್ಯೂ ಆದರು. ನಂತರ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಅವಕಾಶ ಕ್ಷೀಣಿಸ್ತಾ ಹೋಯಿತು. ಅದು ನಮ್ಮ ಇತಿಹಾಸದಲ್ಲಿ ಗೊತ್ತಿರುವಂಥ ವಿಷಯ. ಈಗ ನಂತರ 2023 ಚುನಾವಣೆಯಲ್ಲಿ ಅದರ ಮಧ್ಯದಲ್ಲಿ ಕಾಂಗ್ರೆಸ್ ಸೋಲ್ತು. ಮತ್ತು ಇವರು ಯಥಾಪ್ರಕಾರವಾಗಿ ಸಿದ್ದರಾಮಯ್ಯವರು ಎಷ್ಟೋ ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ, ಮುಖ್ಯಮಂತ್ರಿಯಿಂದ ಮತ್ತೆ ವಿರೋಧ ಪಕ್ಷ ನಾಯಕರಾದರು. ಕಾಂಗ್ರೆಸ್ ಆ ಸಂದರ್ಭ ಬಿಟ್ಟರೆ, ಅಂದರೆ ಮೈತ್ರಿ ಸರ್ಕಾರದ ಸಂದರ್ಭ ಬಿಟ್ಟರೆ ನಂತರ ಅಧಿಕಾರದಲ್ಲಿದ್ದರು. ಆಗಲೂ ಕೂಡ ಕೋಆರ್ಡಿನೇಷನ್ ಕಮಿಟಿ ಸಮಿತಿ ಅಧ್ಯಕ್ಷರಾಗಿದ್ದರು. ಹಾಗೆ ಈಗ ದಲಿತ ಮುಖ್ಯಮಂತ್ರಿಯ ಕೂಗು ಮತ್ತೆ ಬರ್ತಾ ಇದೆ. ನೀವು ಹೇಳಿದಾಗೆ ಡಿ ಕೆ ಶಿವಕುಮಾರ್ ಅವರು 15 ದಿವಸ ಹಿಂದೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರು ಅಥವಾ ಹೈಕಮಾಂಡ್ ಜೊತೆಗೆ ಏನೋ ಒಂದು ಭಾಗಶಃ ಒಂದು ಮೀಟಿಂಗ್ ಮಾಡಿದ್ದಾರೆ. ಒಂದು ಏನೋ ಸಂದೇಶ ಬಂದಿರ್ಬೋದು. ಇದ್ರ ಬಗ್ಗೆಲ್ಲ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿ ಸ್ಥಾನದಲ್ಲಿ
ದಲಿತ ಸಿ ಎಂ ಆಗಬೇಕು ಎನ್ನುವ ಚರ್ಚೆ ಜೋರಾಗಿದೆ. ಅದು ಮತ್ತೆ ಸಹಜವಾಗಿ ದಲಿತ ನಾಯಕರಲ್ಲಿ ಅಂದರೆ ಪರಮೇಶ್ವರ್ ಅವರು ಮುಂಚೂಣಿಯಲ್ಲಿದ್ದಾರೆ, ಮತ್ತು ಮಹಾದೇವಪ್ಪನಲ್ಲಿದ್ದಾರೆ ದಲಿತ ನಾಯಕರಂತ. ಈ ಕಾಂಗ್ರೆಸ್ ಮಂತ್ರಿಮಂಡಲದಲ್ಲಿರುವಂಥವ್ರು ಮತ್ತು ಸತೀಶ್ ಜಾರಕಿಹೊಳಿ ಅಂಥವರು ಇಂಥ ನಾಯಕರಿದ್ದಾರೆ. ಈಗ ಈ ಚರ್ಚೆ ಮತ್ತೆ ಬಂದಿದೆ. ಅಂದರೆ ಇದು ಒಂದು ರೀತಿಯಲ್ಲಿ ರಾಜಕೀಯವಾದ ಒಂದು ರಣತಂತ್ರದ ಭಾಗ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ. ಎಷ್ಟೋ ಸಲ ಕಳೆದ 6-5 ತಿಂಗಳಿಂದ ಇದೆಲ್ಲ ಚರ್ಚೆ ಆಗ್ತಾಯಿದೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯವರು, ಅವರು ಮುಖ್ಯಮಂತ್ರಿ ಆಗಬೇಕನ್ನೋದು ಪ್ರಬಲವಾಗಿ ಅವರು ಓಪನ್ ಆಗಿ ಆಕಾಂಕ್ಷಿ ಕೂಡ. ಅವರು ಅದಕ್ಕೋಸ್ಕರನೇ ಹೈಕಮಾಂಡಲ್ಲಿ ಮೀಟ್ ಆಗ್ತಿರೋದು. ಇಂಥ ಸಂದರ್ಭದಲ್ಲಿ ಅವರದ್ದು ಆಸೆ ಕ್ಷೀಣ ಆಗ್ತಾ ಇರೋ ಸಂದರ್ಭ ಇದೆ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂಥರ ಆರಾಮಾಗಿ ಅಧಿಕಾರವನ್ನು ಅನುಭವಿಸ್ತಾ ಇರೋ ಸಂದರ್ಭದಲ್ಲಿ ಈಗಿನ 15 ದಿವಸದ ನಂತರ ಇತ್ತೀಚೆಗಿನ ಡೆವಲಪ್ಮೆಂಟ್ಸ್ ಪರಮೇಶ್ವರ್ ಅಂತಲ್ಲ, ದಲಿತ ನಾಯಕರೊಬ್ಬರು ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯವರು ಒಂದು ವೇಳೆ ಅಧಿಕಾರ ತ್ಯಜಿಸಿದರೆ ಅಥವಾ ಅಧಿಕಾರ ಬದಲಾದ ಸಂದರ್ಭ ಬಂದರೆ ದಲಿತ ನಾಯಕರಾಗಬೇಕು ಅನ್ನೋದು ಚರ್ಚೆ ಮತ್ತೆ ಆರಂಭ. ಇದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಅವರನ್ನು ಮತ್ತಷ್ಟು ಹಣಿಯುವ ಪ್ರಯತ್ನ ಇದಿರ್ಬೋದು, ಅಥವಾ ಒಂದು ವೇಳೆ ಅವಕಾಶ ಗೊತ್ತಿಲ್ಲ, ಅಂದರೆ ಏನಾದರೂ ಆಂತರಿಕವಾಗಿ ಏನಾದರೂ ಬೆಳವಣಿಗೆ ಆಗಿದ್ದರೆ ದಲಿತರೇ ಮುಖ್ಯಮಂತ್ರಿ ಆಗ್ತಾರೆ. ಅದು ಕಾಂಗ್ರೆಸ್ಗೂ ಕೂಡ ಒಳ್ಳೆಯದು, ಆ ಕಾರಣಕ್ಕಾಗಿ ಒಳ್ಳೆಯದು ಅನ್ನುವ ಚರ್ಚೆ ಅವರಲ್ಲಿ ನಡೆದಿರಬಹುದು. ಹಾಗಾಗಿ ಡಿ ಕೆ ಶಿವಕುಮಾರ್ ಹಣಿಯುವುದು ಜೊತೆಗೆ ಕಾಂಗ್ರೆಸ್ನ ಬಲೆ ಮತ್ತಷ್ಟು ದಲಿತರ ಪರ ಕಾಂಗ್ರೆಸ್ ಇದನ್ನು ತೋರಿಸುವುದು, ಇದೆಲ್ಲವನ್ನು ಮುಖ್ಯಮಂತ್ರಿ ಬದಲಾಗ್ತಾರೋ ಇಲ್ವೋ, ಒಟ್ಟು ಬೆಳವಣಿಗೆ ಆ ಥರ ಅಂತ ಅನಿಸ್ತದೆ. ಎಕ್ಸಾಕ್ಟ್ಲಿ ನವೀನ್ ಅವರೇ, ಒಂದು ಯಾವಾಗಲೂ ಅಷ್ಟೇ ರಾಜಕೀಯವಾಗಿ ಏನಾದರೂ ಒಂದು ಸಂದೇಶವನ್ನು ಕೊಡಬೇಕಂದ್ರೆ ಅಥವಾ ತಾವು ಅಂದ್ಕೊಂಡಿದ್ದು ಏನಾದರೂ ಮಾಡಬೇಕು ಅಂತಂದರೆ ಮುಂಚೆನೇ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂಥ ಒಂದಷ್ಟು ಬೆಳವಣಿಗೆಗಳು, ಹೇಳಿಕೆಗಳನ್ನೆಲ್ಲವೂ ಕೂಡ ಹೋಗ್ತಾ ಯಾಕಂದರೆ ಅದರಿಂದ ಬರುವಂಥ ಪ್ರತಿಕ್ರಿಯೆ ನೋಡಿಕೊಂಡು ಇವರು ಮತ್ತೆ ರಿಯಾಕ್ಟ್ ಮಾಡುವಂಥದ್ದು. ಈಗ ಯಾಕೆ ದಲಿತ ಸಿ ಎಂ ಅಂತ ನೀವು ಆಗಲೇ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಹೋಗಿ ಬಂದ ನಂತರ ಅಂತ. ಡಿ ಕೆ ಶಿವಕುಮಾರ್ಗೆ ಸಿ ಎಂ ಸ್ಥಾನ ಕೊಡ್ತಾರೋ ಇಲ್ವೋ ಅಥವಾ ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಅನ್ನೋದು ಈ ಕ್ಷಣದವ್ರು ಕೂಡ ಬಹಿರಂಗ ಆಗಿಲ್ಲ. ಅದು ಒಂದೊಳ್ಳೆ ಗೊತ್ತಿರೋದು ಡಿ ಕೆ ಶಿವಕುಮಾರ್ ಗೊತ್ತಿರುತ್ತೆ, ಸಿದ್ದರಾಮಯ್ಯ ಗೊತ್ತಿರುತ್ತೆ. ಸಿದ್ದರಾಮಯ್ಯ ಅವರು ಆಪ್ತ ಬಳಗ ಹೇಳೋದು ಅಥವಾ ಸಿದ್ದರಾಮಯ್ಯವರೇ ಒಂದು ಆಫ್ ದಿ ರೆಕಾರ್ಡ್ ಹೇಳುವಂಥದ್ದು ಅವ್ರ ಆಪ್ತರ ಬಳಿ ಇಲ್ಲಿವರೆಗೂ ಈ ಕ್ಷಣದವರೆಗೂ ಕೂಡ ರಾಹುಲ್ ಗಾಂಧಿ ಏನು ನನ್ನ ಹತ್ರ ಹೇಳಿಲ್ಲ ಅಂತ. ಹಾಗಾದರೆ ಈಗ ಯಾಕೆ ದಲಿತ ಸಿ ಎಂ ಕೂಗು ಬರ್ತಾ ಇದೆ ಅಂದರೆ, ಒಂದು ಸಿದ್ದರಾಮಯ್ಯವರು ಕಳೆದ 4-5 ದಿವಸಗಳಿಂದ ಒಂದು ಟ್ವೀಟನ್ನು ಮಾಡಿದರು. ಬಹುಶಃ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಈ ಮುಂಚಿನ ಕೂಡ ಅವರೆಲ್ಲೂ ಕೂಡ ಆ ರೀತಿ ಟ್ವೀಟನ್ನು ಮಾಡಿರಲಿಲ್ಲ. ದಲಿತ ಸಿ ಎಂ ಸಂಬಂಧಪಟ್ಟಂತೆ ಕೂಡ ಮಾತಾಡಿದ್ದಾರೆ, ಜಾತಿ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ನಾನು ಮುಖ್ಯಮಂತ್ರಿ ಅಂದರೆ ಕುರುಬ ಸಮುದಾಯಕ್ಕೆ ಸೇರಿದ ಮುಖ್ಯಮಂತ್ರಿ ಆಗಿರುವಂಥದ್ದು ಕೆಲವರು ಕಣ್ಣು ಕೆಂಪಾಗ್ಸಂಗೆ ಮಾಡಿದೆ, ಕುರಿಯೋ ಅಂತ ಹೇಳಿರುವಂಥದ್ದು ಇವೆಲ್ಲವೂ ಕೂಡ ಇದೆಯಲ್ವಾ, ಒಂದು ಸಂದೇಶಗಳನ್ನ ರವಾನೆ ಮಾಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ಒಂದು ವಿಚಾರ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ, ಇಲ್ಲಿವರೆಗೂ ಸುಮ್ಮನಿದ್ದಂತಹ ಪರಮೇಶ್ವರ್ ಅವರು ಅಂದರೆ ಅವ್ರು ಹೇಳ್ತಾಯಿದ್ರು, ಸಿ ಕೇಳಿದಾಗ ಅವ್ರು ಹೇಳ್ತಾರೆ ಬಿಡ್ರಿ ಆ ರೀತಿಯಲ್ಲಿ ಹೇಳ್ತಾಯಿದ್ರು. ಆದರೆ ಈಗ ನನಗೂ ಸಾಮರ್ಥ್ಯ ಇದೆ ಅಂತ ಹೇಳೋ ಮೂಲಕ ನಾನು ಕೂಡ ರೇಸ್ನಲ್ಲಿದ್ದೀನಿ ಅಂತಲ್ಲ, ನನ್ನನ್ನು ಮಾಡಬೇಕು ಅನ್ನುವಂಥ ಹೇಳಿರುವಂಥದ್ದು. ಒಂದು ಮಾತು ಅವ್ರ ಬೆಂಬಲಿಗೆ ಎಮ್ ಎಲ್ ಎಗಳಲ್ಲಿ ಹೇಳ್ತಾ ಇರುವಂಥದ್ದು, ಸಿ ಎಂ ಸಿದ್ದರಾಮಯ್ಯವರ ವಿರುದ್ಧ ಅಂತಲ್ಲ, ಸಿ ಎಂ ಸಿದ್ದರಾಮಯ್ಯ ಬದಲಾವಣೆ ಮಾಡಬಾರ್ದು, ಒಂದು ವೇಳೆ ಮಾಡಿದ್ದೇ ಆದರೆ ದಲಿತ ಸಿ ಎಮ್ಮನ್ನು ಮಾಡಲೇಬೇಕು ಅಂತ. ಈ ಮೂಲಕ ಏನಾಗ್ತಾ ಇದೆ ಅಂತಂದರೆ, ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಸಿಲುಕಿರುವಂಥದ್ದು. ಈಗ ಡಿ ಕೆ ಶಿವಕುಮಾರ್ಗೆ ಹೇಳಿದರೋ ಇಲ್ಲೋ ನಮಗೂ ಗೊತ್ತಿಲ್ಲ, ಅದು ಇಬ್ಬರು ಗೊತ್ತಿರುವಂಥದ್ದು. ಸೊ ಈ ಹೈಕಮಾಂಡ್ಗೆ ಏನು ಸಂದೇಶ ಹೋಗ್ತಾ ಇದೆ ಅಂದರೆ, ದಲಿತರು ಎಲ್ಲರೂ ಕೂಡ ದಲಿತ ಒಂದು ವೇಳೆ ಮಾಡಲಿಲ್ಲ ಅಂತಂದರೆ ದಲಿತ ಸಿ ಎಂ ಕೂಗು ಅನ್ನೋದು ರಾಜ್ಯದಲ್ಲಿ ಎದ್ದರೆ ಅಥವಾ ಪಕ್ಷದಲ್ಲಿ ಎದ್ದರೆ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕುತ್ತೆ. ಸೊ ಆ ಸಂದರ್ಭದಲ್ಲಿ ಅದನ್ನು ಸರಿಪಡಿಸುವಂಥ ಒಂದು ರೀತಿಯಲ್ಲಿ ತಾಕತ್ತು ಅನ್ಬೋದು ಅಥವಾ ಆ ಶಕ್ತಿ ಇರುವಂಥದ್ದು ಗೊಂದಲನೆಲ್ಲವೂ ಕೂಡ ಅದು ಸಿದ್ದರಾಮಯ್ಯ ಕೈಯಲ್ಲಿ ಮಾತ್ರ. ಹೌದು. ಮತ್ತು ದಲಿತರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಈಗ ನಿಮ್ಮ ಪರಮೇಶ್ವರನ್ ಕೇಳಿ ಅಥವಾ ಕೆ ಎಚ್ ಮುನಿಯಪ್ಪ ಅವ್ರನ್ನ ಕೇಳಿ, ಸತೀಶ್ ಜಾರಕಿಹೊಳಿ ಕೇಳಿ, ಕೆ ಎನ್ ರಾಜಣ್ಣ ಕೇಳಿ, ಅಥವಾ ದಲಿತ ಎಮ್ ಎಲ್ ಎಗಳು ಇವತ್ತು ಕೂಡ ವಿಧಾನಸೌಧದಲ್ಲಿ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಹೇಳಿದ್ರು, ಅದು ಯಾರಾದರೂ ಆಗಲಿ ನಮ್ಮ ದಲಿತರು ಒಬ್ಬರು ಸಿ ಎಂ ಆಗಬೇಕು ಅಂದರೆ ಈ ಮೂಲಕ ದಲಿತರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಅವರ ಬೆನ್ನಿಗೆ ನಿಂತಿರುವಂಥದ್ದು ಅಥವಾ ಸಿದ್ದರಾಮಯ್ಯವ್ರ ಬೆನ್ನಿಗೆ ಇವ್ರು ನಿಂತಿರುವಂಥದ್ದು ಅಂದರೆ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯವರ ಒಂದು ಇಡೀ ಇದರಲ್ಲಿ ಕಾಣ್ತಾರೆ. ಸಿದ್ದರಾಮಯ್ಯವರ ಒಂದು ಇಡೀ ಈ ಪ್ರಕರಣ ಕಾಣ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದು ಈ ಹೈಕಮಾಂಡ್ ಇಕ್ಕಟ್ಟಾಗಿರುವಂಥದ್ದು. ಹೌದು. ಈಗ ನೀವು ಹೇಳಿದಾಗೆ ಸಿದ್ದರಾಮಯ್ಯನವರು ಇದರ ಕೇಂದ್ರ ಬಿಂದು ಥರ ನಮಗೆ ಅನಿಸ್ತದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಇತ್ತೀಚೆಗಿನ ನೀವೇ ಹೇಳಿದ ರೀತಿಯಲ್ಲಿ ಇತ್ತೀಚಿನ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಲೇಖನವನ್ನು ಬರೆದಿದ್ದರು, ಅದು ದಿನಪತ್ರಿಕೆಯಲ್ಲಿ. ಅಂದರೆ ಕುರಿಕಾಯುವವನು ಕೂಡ ಮುಖ್ಯಮಂತ್ರಿ ಆಗಿ ಎಲ್ಲರ ಕಣ್ಣು ಒರೆಸಿದೆ ಅನ್ನುವ ಅರ್ಥದ ಬರುತ್ತಾರೆ. ಇನ್ನೊಂದು ನಾವು ನಂತರದ ಬೆಳವಣಿಗೆಯಲ್ಲಿ ಕುಮಾರಸ್ವಾಮಿಯವರು ಅದರ ಬಗ್ಗೆ ಇನ್ನೊಂದು ಟ್ವೀಟ್ ಮಾಡ್ತಾರೆ ಅಥವಾ ಅವರೊಂದು ಹೇಳಿಕೆ ಕೊಡ್ತಾರೆ. ಇದು ಜಾತಿ ರಾಜಕಾರಣ ಮಾಡ್ತಿದ್ದಾರೆ, ಸಮಾಜವಾದಿ ಯಾವ ಥರ ಅನ್ನುವಂಥ ಆ ಅರ್ಥದಲ್ಲಿ ಹೇಳ್ತಾರೆ.
ಮತ್ತು ಇವರು ಸಿದ್ದರಾಮಯ್ಯನವ್ರ ಕಡೆಯಿಂದ ಇನ್ನೊಂದು ಉತ್ತರ ಬರುತ್ತೆ. ಆ ಉತ್ತರದಲ್ಲಿ ಏನಿರುತ್ತೆ, ನಿಮ್ಮ ಅಂದರೆ ಜೆ ಡಿ ಎಸ್ಗೆ ಟೀಕೆ ಮಾಡ್ತಾ ಇರ್ಬೋದು, ಅದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಟೀಕೆ ಥರ ಜನಸಾಮಾನ್ಯರಿಗೆ ಅರ್ಥ ಆಗ್ಬೋದು. ಆದರೆ ಅವರ ಉದ್ದೇಶ ಸಂದೇಶ ಇವರಿಬ್ಬರು ಮಾತಾಡ್ತಾರೆ, ಬಟ್ ಬಾಣ ಎಲ್ಲಿ ಬೇರೆ ಇದೆ. ಅಂದರೆ ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಸಿದ್ದರಾಮಯ್ಯನವರು, ನಮ್ಮ ಕಾಂಗ್ರೆಸ್ಸಲ್ಲಿ ಎಲ್ಲ ಜನಾಂಗದವರಿಗೂ ಅವಕಾಶ ಇದೆ, ಅವಕಾಶ ಆಗಿದೆ. ಯಾಕಂದರೆ ಒಕ್ಕಲಿಗ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ, ಎಸ್ ಎಂ ಕೃಷ್ಣ ಅಂತವರು ಆಗಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ ನಾನಾಗಿದ್ದೀನಿ, ಮತ್ತು ನಮ್ಮಲ್ಲಿ ಒಕ್ಕಲಿಗ ನಾಯಕರು ಇದ್ದಾರೆ, ಡಿ ಕೆ ಶಿವಕುಮಾರ್ ಇದ್ದಾರೆ, ಕೃಷ್ಣ ಬೈರೇಗೌಡ ಇದ್ದಾರೆ, ಕೃಷ್ಣಪ್ಪ ಇದ್ದಾರೆ, ಈ ಥರ ಅವರು ಹೇಳ್ಕೊಂಡು ಹೋಗ್ತಾರೆ. ಆದಮೇಲೆ ಕೊನೆಗೆ ಅಂದರೆ ಏನು ಜಾಸ್ತಿ ಇಂಪಾರ್ಟೆನ್ಸ್ ಬರಬಾರ್ದು ಅನ್ನೋ ರೀತಿಯಲ್ಲಿ ಕೊನೆಗೆ ಒಂದು ಲೈನ್ ಹೇಳ್ತಾರೆ, ಕೊನೆಯ ಪ್ಯಾರಾಗಳಲ್ಲಿ ಇರುತ್ತೆ, ಕರ್ನಾಟಕದಲ್ಲಿ ಇಷ್ಟೆಲ್ಲ ಅಂದರೆ ಅವರು ಒಟ್ಟು ತಾತ್ಪರ್ಯ ಏನಿರ್ತಂದರೆ ಒಕ್ಕಲಿಗರಾಗಿದ್ದಾರೆ, ಬ್ಯಾಕ್ವರ್ಡ್ ಕ್ಲಾಸ್ ಆಗಿದ್ದಾರೆ, ಮತ್ತು ಬೇರೆಯವರು ಲಿಂಗಾಯತರೆಲ್ಲ ಆಗಿದ್ದಾರೆ, ದಲಿತರಾಗಿಲ್ಲ ಕರ್ನಾಟಕದಲ್ಲಿ. ಅಂದರೆ ಅದನ್ನು ಅವರು ಪರೋಕ್ಷವಾಗಿ ಏನು ಹೇಳ್ತಾರೆ, ನಮ್ಮ ಕಾಂಗ್ರೆಸ್ಸಲ್ಲಿ ದಲಿತ ನಾಯಕರು ತುಂಬ ಜನ ಇದ್ದಾರೆ, ಇವರಲ್ಲಿ ಕೂಡ ನಾಯಕರಾಗುವಂಥ ಅವಕಾಶ ಇದೆ, ಕಾಂಗ್ರೆಸ್ಸಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿ ಆಗುವ ಬಗ್ಗೆ ಯಾವತ್ತಾದರೂ ಆಗೇ ಆಗ್ತಾರೆ ಅನ್ನೋ ಬಗ್ಗೆ ನನಗೆ ತುಂಬ ವಿಶ್ವಾಸಪೂರ್ವಕವಾಗಿ ಹೇಳ್ತೀನಿ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅದರ ಅರ್ಥ ಅಲ್ಲಿ ಒಕ್ಕಲಿಗರು ಆಗಬೇಕನ್ನೋ ಅವರಿಗೆ ವಿಶ್ವಾಸಪೂರ್ವಕವಾಗಿ ಹೇಳ್ತೀನಿ. ಅವರು ಅದರಲ್ಲಿ ಹೇಳಿದ್ದಾರೆ, ಆಲ್ರೆಡಿ ಈಗ ಒಕ್ಕಲಿಗರು ಆಗಿದ್ದಾರೆ, ಬಾಕಿ ಇರುವಂಥದ್ದು ದಲಿತರು ಮಾತ್ರ, ಯಾಕೆ ಆಗಬಾರ್ದು, ಆಗುತ್ತೆ ಅನ್ನುವಂಥ ನೇರವಾಗಿ ಸಂದೇಶ. ಟ್ವೀಟ್ ಹೆಂಗಿದ್ರೆ, ನಾನು ಆ ಟ್ವೀಟಿಗೆ ಕಾಯ್ತಾ ಇದ್ದೆ, ನೀವು ಟ್ವೀಟ್ ಮಾಡಿ ನಾನು ಈ ರೀತಿ ಉತ್ತರ ಕೊಡ್ತೀನಿ ಅನ್ನುವಂಥ ರೀತಿಯಲ್ಲಿ ಒಂಥರ ತುಂಬ ರಾಜಕೀಯವಾದ ಒಂದು ಗೇಮ್ ಪ್ಲಾನ್ ಇರ್ತಾರೆ, ಆ ಥರ ಕಾಣುತ್ತೆ. ಅಂದರೆ ನನ್ನ ಪ್ರಕಾರ ಇದೆಲ್ಲ ನೀವು ಹೇಳಿದ ಒಂದು ಪಾಯಿಂಟ್ ಪ್ರಕಾರ ಅಂದರೆ ಕೇಂದ್ರ ಬಿಂದು ಅಂದರೆ ನನಗೆ ಇದೆಲ್ಲ ಅದಾದಮೇಲೆ ಇದು ಯಾವತ್ತು ಬಂತು, ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ಬಿಟ್ಟು ಹೈಕಮಾಂಡನ್ನು ಮೀಟ್ ಆಗಿದ್ದೀನಿ ಅನ್ನೋ ಒಂದು ಸಂದೇಶ ರವಾನೆ ಆದಮೇಲೆ ಈ ಬೆಳವಣಿಗೆಗಳಾಗಿದೆ. ಅಂದರೆ ಮುಂಚೆಯಿಂದ ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆಗಳಾಗಿತ್ತು. ನಂತರ ಮುಖ್ಯಮಂತ್ರಿಯವರದ್ದು ಟ್ವೀಟ್ ವಾರ ಆಗುತ್ತೆ ಕುಮಾರಸ್ವಾಮಿ ಅವರ ಜೊತೆಗೆ, ಅದರ ಮೂಲಕ ಬೇರೆ ಸಂದೇಶ ಕೊಡ್ತಾರೆ. ಈಗ ಅದರ ನಂತರನೇ ದಲಿತ ಸಿ ಎಂ ಕೂಗು ಜಾಸ್ತಿ ಆಗುತ್ತೆ. ಅಂದರೆ ಈಗ ಪರಮೇಶ್ವರ್ ಅವರು ಹೇಳ್ತಾರೆ, ನಾನು ಕೂಡ ಅರ್ಹತೆ ಇದೆ ನನಗೆ, ಅಥವಾ ನಾನು ಯಾಕೆ ಆಗಬಾರ್ದು ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ. ಮತ್ತು ದಲಿತ ನಾಯಕರೆಲ್ಲರೂ ಕೂಡ ಒಟ್ಟಾಗಿದ್ದಾರೆ. ಅದರ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗಿ ಖರ್ಗೆ ಅವರನ್ನು ಮೀಟ್ ಆಗ್ತಾರೆ. ಅದರ ಮೂಲಕ ಅವರು ಏನು ಮೀಟಾಗಿ ಏನು ಸಂಭಾಷಣೆ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಅದರ ಸಂದೇಶ ಬೇರೆ ರೀತಿಯಲ್ಲಿ ರವಾನೆ ಮಾಡ್ತಾರೆ ಕರ್ನಾಟಕ ರಾಜಕಾರಣದಲ್ಲಿ. ಇದೆಲ್ಲವನ್ನು ಗಮನಿಸಿದಾಗ ಮತ್ತು ಇನ್ನೂ ನಾವು ಪ್ರಮುಖವಾಗಿ ನಾವು ಗಮನಿಸಬೇಕು, ಈ ಪರಮೇಶ್ವರರು 2013ರಿಂದ ನಂತರ ಬಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಮೊದಲ ಭಾಗದಲ್ಲಿ ಅವರು ಸಿದ್ದರಾಮಯ್ಯನವರ ವಿರುದ್ಧವಾಗಿದ್ದರು ಪರಮೇಶ್ವರ್ ಅವರು. ಅದಕ್ಕೆ ಮುಂಚೆ ಕೂಡ ಅವರು ಅಂದರೆ ಕಾಂಗ್ರೆಸ್ ಒಳಗಡೆ ಮೂಲ ಕಾಂಗ್ರೆಸ್ಸಿಗ ವಲಸೆ ಕಾಂಗ್ರೆಸ್ಸಿಗ ಅನ್ನುವ ಆ ಚರ್ಚೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದರು. ಅಂದರೆ ಮೂಲ ಕಾಂಗ್ರೆಸ್ಸಿಗರು ಪರಮೇಶ್ವರ್ ಅಂತವರು ಅಥವಾ ಡಿ ಕೆ ಶಿವಕುಮಾರ್ ಜೊತೆಗೇ ಅವರು ಒಂದು ರೀತಿಯಲ್ಲಿ ಗುಡಿಸ್ಕೊಂಡಿದ್ದಾರೆ. ಹೌದು, ಆಗ ಖರ್ಗೆ ಅವರು ಮತ್ತು ಬಿ ಕೆ ಹರಿಪ್ರಸಾದ್ ಅಂತವರು ಅಂದರೆ ಮೂಲ ಕಾಂಗ್ರೆಸ್ಸಿಗರು ಮಾತ್ರ, ಇವರೆಲ್ಲ ವಲಸೆ ಬಂದರು ಆ ಚರ್ಚೆ ಆ ಸಂದರ್ಭ ತುಂಬ ಜೋರಾಗಿತ್ತು. ಈಗ ವಲಸೆ ಮೂಲ ಚರ್ಚೆ ಇಲ್ವೇ ಇಲ್ಲ. ಬಟ್ ಬದಲಾದ ಪರಿಸ್ಥಿತಿಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ಜೊತೆಲಿದ್ದಾರೆ. ಪರಮೇಶ್ವರ್ ಅವರು ಈ ಚುನಾವಣೆ ಸಿದ್ದರಾಮೋತ್ಸವ ಆಗುತ್ತಲ್ಲ, ಅದಾದಮೇಲೆ ಒಂದೆಲ್ಲ ಚೇಂಜ್ ಆಗಿ ಮುಖ್ಯಮಂತ್ರಿ ಆದಾಗ ಅವರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಮತ್ತೆ ಅವರ ನೇಮಕ ಆದಾಗ ಅವರು ಸಿದ್ದರಾಮಯ್ಯ ಜೊತೆಗೇ ಗುಡಿಸ್ಕೋತಾರೆ. ಡಿ ಕೆ ಶಿವಕುಮಾರ್ ಅವರು ಏನು ಒಂದು ಸ್ಟ್ರಾಟಜಿ ಮಾಡ್ತಾರೆ, ಅದಕ್ಕೆ ಪ್ರತಿತಂತ್ರವನ್ನು ಪರಮೇಶ್ವರ್ ಅವರು ಹೆಣಿತಾರೆ. ಅಂದರೆ ಸಿದ್ದರಾಮಯ್ಯನವರಿಗೆ ಪೂರಕವಾದ ರಾಜಕೀಯವನ್ನು ಕೂಡ ಪರಮೇಶ್ವರ್ ಅವರು ಮಾಡ್ತಾಯಿದ್ದಾರೆ. ಅಲ್ಲಿ ನೀವು ಹೇಳಿದ ಸತೀಶ್ ಜಾರಕಿಹೊಳಿಗೆ ಏನು ಸಿದ್ದರಾಮಯ್ಯನವರ ಆಪ್ತರ ಬಳಗದವರೇ, ಕೆ ಎನ್ ರಾಜಣ್ಣವರ ಆಪ್ತ ಬಳಗದವರೇ, ಮಹಾದೇವಪ್ಪರು ಆಪ್ತ ಬಳಗದವರೇ, ಮುನಿಯಪ್ಪ ಅವರು ಆ ಕಾಲದಲ್ಲಿ ಮೂಲ ಕಾಂಗ್ರೆಸ್ಸಿಗ ಮತ್ತು ವಲಸೆ ಕಾಂಗ್ರೆಸ್ಸಿಗ ಚರ್ಚೆಯಲ್ಲಿ ಭಾಗವಹಿಸಿದವರು. ಈಗ ಅವರು ಒಂದು ರೀತಿಯಲ್ಲಿ ಅಂದರೆ ಆಪ್ತ ಬಳಗದಲ್ಲಿ ಇಲ್ಲ ಅಂದ್ರೂ ಕೂಡ ವಿರೋಧ ಇಲ್ಲ ಆ ಸ್ಥಿತಿಯಲ್ಲಿ ಅಂದರೆ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದೆಲ್ಲ ಗಮನಿಸಿದಾಗ ಅನಿಸೋದು ಇದೆಲ್ಲ ಸಿದ್ದರಾಮಯ್ಯನವರ ಗೇಮ್ ಪ್ಲಾನ್ ಅನ್ನೋ ಒಂದು ಪ್ರಶ್ನೆ. ಓಕೆ, ಅದರಲ್ಲಿ ಅನುಮಾನನೇ ಬೇಡ. ಯಾಕಂದರೆ ಒಂದು ಟ್ವೀಟನ್ನು ಮಾಡ್ತಾರೆ ನೀವು ಹೇಳಿದ ರೀತಿಯಲ್ಲಿ, ಅವರು ಅದಕ್ಕೆ ನಂತರ ಒಂದು ಈ ಹೇಳಿಕೆಗಳು ಬರುತ್ತೆ. ಮತ್ತು ಎಲ್ಲದರ ಹಿಂದೆ ಸಿದ್ದರಾಮಯ್ಯವರು ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯವ್ರು ಗೊತ್ತಿಲ್ಲದ ಇವೇನು ಕೂಡ ಆಗ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಏಕಾಏಕಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡ್ತಾರೆ, ಒಬ್ಬರೇ ಅಲ್ಲ ಶಾಸಕರ ಜೊತೆ ಹೋಗ್ತಾರೆ, ಮತ್ತು ಜಿಲ್ಲಾಧ್ಯಕ್ಷರು ಒಂದಷ್ಟು ಜನ ಜಿಲ್ಲಾಧ್ಯಕ್ಷರ ಜೊತೆ ಹೋಗ್ತಾರೆ. ಸತೀಶ್ ಜಾರಕಿಹೊಳಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಭೇಟಿ ಮಾಡೋ ಸಂದರ್ಭದಲ್ಲಿ ಎರಡು ವಿಚಾರ, ಒಂದು ನಾಯಕತ್ವ ಬದಲಾವಣೆ ಸಂಬಂಧಪಟ್ಟು ನಮ್ಗೆ ಸ್ಪಷ್ಟನೆ ಕೊಡಿ, ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಬೇಕು ಅನ್ನೋ ವಿಚಾರ ಪ್ರಸ್ತಾಪ. ಅದು ದಲಿತ ಸಿ ಎಂಗೂ ಸಂಬಂಧಪಟ್ಟಂತೆ ಅದಕ್ಕೆ ಕನೆಕ್ಷನ್ ಇಲ್ಲ, ಆದರೆ ಒಂದು ಆ ರೀತಿ ಅಂದರೆ ಆ ಸಂದರ್ಭದಲ್ಲಿ ಅವ್ರು ಹೇಳಿರುವಂಥದ್ದು, ಭೇಟಿಯ ಬಳಿಕ
ಕೆ ಎನ್ ರಾಜನ್ ಹೇಳ್ತಾರೆ, ಒಂದು ವೇಳೆ ಏನಾದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ನಂತರ ಸಮಾಜವಾದಿ ಅಥವಾ ಅಹಿಂದ ನಾಯಕ ಅಂತ ಏನಾದರೂ ಬಂದರೆ ಸತೀಶ್ ಜಾರಕಿಹೊಳಿ ಇರ್ತಾರೆ ಹೇಳ್ತಾರೆ. ಮತ್ತು ನಂತರ ಒಂದು ಹೇಳ್ತಾರೆ ಕೂಲಿಯನ್ನು ಕೊಡಬೇಕು, ಪರಮೇಶ್ವರ್ ಕೂಲಿ ಕೊಡಬೇಕು, ಅವರು ಕೂಡ ದುಡಿದಿದ್ದಾರೆ ಅಂತ ಹೇಳೋ ಮೂಲಕ ಹೈಕಮಾಂಡ್ ಹತ್ರ ಏನು ಚರ್ಚೆ ಆಗಿದೆ ಅಂತ. ಇವರ ಬೆನ್ನಿಂದ ಇದಾರೋ ಇಲ್ವೋ ಒಂದು ಭಾಗ ಆದರೆ, ಇವ್ರಿಗೆ ಗೊತ್ತಿಲ್ಲದೆ ಅಥವಾ ಇವರ ಗಮನಕ್ಕೆ ತರದೆ ಇವೆಲ್ಲವೂ ಕೂಡ ನಡೆಯಕ್ಕೆ ಸಾಧ್ಯನ. ಅಂದರೆ ಸತೀಶ್ ಜಾರಕಿಹೊಳಿ ಗಮನಕ್ಕೆ ತಂದೆ ದೆಹಲಿಗೆ ಹೋಗಿರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಖರ್ಗೆ ಅವ್ರನ್ನ ಭೇಟಿಯಾದ ಸಂದರ್ಭದಲ್ಲಿ ಖರ್ಗೆ ಅವರು ಯಾಕೆ ರಾಜಕಾರಣಕ್ಕೆ ಅಥವಾ ದಲಿತ ಸಿ ಎಂ ಅಂತಾರೆ ಅವ್ರು ಯಾಕೆ ಬರಬಾರ್ದು ಅನ್ನುವಂಥ ಚರ್ಚೆಗಳು ಶುರುವಾಯಿತು. ಆದರೆ ಇಲ್ಲಿ ಒಂದು ಸೂಕ್ಷ್ಮ ಏನಂತಂದರೆ, ಇಂಥ ಪರಿಸ್ಥಿತಿಯಲ್ಲಿ ಯಾರಿಲ್ಲಿ ಸಿ ಎಂ ಆಗಬೇಕು, ಸಿ ಎಂ ಮಾಡಬಾರ್ದ ಬೇಡವಾ ಅನ್ನುವಂತಹ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸ್ಥಾನದಲ್ಲಿ ಅವರು ಕೂಡ ಇರುವಂಥದ್ದು. ಅಂದರೆ ನಿಮಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಕೂಡ ಸಂಯುಕ್ತ ಚರ್ಚೆ ಆಗುವಂಥದ್ದು. ಈ ಸಂದರ್ಭದಲ್ಲಿ ಈಗಿನ ಪರಿಸ್ಥಿತಿ ಇದೆಯಲ್ವಾ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜಕಾರಣಕ್ಕೆ ಅಥವಾ ಸಿ ಎಂ ಸಂಬಂಧಪಟ್ಟಂತೆ ಆಗುವಂಥ ಸಾಧ್ಯತೆ ಇಲ್ಲ. ಯಾಕಂದರೆ ಇಂಥ ಎಲ್ಲ ಗೊಂದಲಗಳ ನಡುವೆ ಮತ್ತು ಇವ್ರು ಸಿದ್ದರಾಮಯ್ಯ ಬದಲಾವಣೆ ಮಾಡಿ ಮತ್ತು ಇವ್ರು ಬಂದು ಕೂತ್ಕೊಳ್ಳುವಂಥದ್ದು ಆ ಮನಸ್ಥಿತಿಯಲ್ಲಿ ಇಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿರುವಂಥ ದಲಿತರು ಯಾರಿದ್ದಾರಲ್ಲ, ಅದರ ಪರಮೇಶ್ವರು ಮತ್ತು ಏನು ಮುನಿಯಪ್ಪ ಮತ್ತು ಸತೀಶ್ ಜಾರಕಿಹೊಳಿ, ಸೊ ಈ ರೀತಿ ಎಲ್ಲ ಬಂದಾಗ ಹೈಕಮಾಂಡ್ ಒಂಥರ ಗೊಂದಲಕ್ಕೆ ಒಳಗಾಗುತ್ತೆ. ಖರ್ಗೆ ನೇರವಾಗಿ ಎಂಟಾದರೂ ಹೈಕಮಾಂಡ್ ಗೊಂದಲ ಆಗಲ್ಲ. ಇಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೂ ಕೂಡ ಆಗೋದಿಲ್ಲ. ಆದರೆ ಇವರು ರಾಜ್ಯ ಕಾಂಗ್ರೆಸ್ ನಾಯಕರೆಲ್ಲರೂ ದಲಿತರೆಲ್ಲರೂ ಕೂಡ ಒಟ್ಟಾದಾಗ ಸಹಜವಾಗಿ ಡಿ ಕೆ ಶಿವಕುಮಾರ್ಗೆ ಭಾರಿ ಹಿನ್ನಡೆ ಆಗುವಂಥದ್ದು. ಮತ್ತು ಆ ಮೂಲಕ ಈಗೇನು ಬಜೆಟ್ ಮುಗಿದ ಬಳಿಕ ಏನಾದರೂ ಬದಲಾವಣೆ ಆಗಬಹುದು ಅಥವಾ ಏನಾದರೂ ಹೈಕಮಾಂಡ್ ಕರಿಬಹುದು ಅನ್ನುವಂಥ ಸುಳಿವು ಅಥವಾ ಆ ಒಂದು ಚರ್ಚೆಗಳು ಇದೆ. ಇದರ ಮಧ್ಯೆ ಈಗ ಹೇಳಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಗಾದೆ ಇದೆಯಲ್ಲ, ಬೀಜ ದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಿಸು ಅಂತ. ಆ ಹಿನ್ನೆಲೆಯಲ್ಲಿ ಈ ಒಂದು ಚರ್ಚೆಗಳ ನಡುವೆ ಈ ಗೊಂದಲ ಬಂದಾಗ ಒಂದಷ್ಟು ದಿನ ಪೆಂಡಿಂಗ್ ಇಟ್ಟರೆ ಅದು ಮುಂದಕ್ಕೆ ಸಾಗುತ್ತೆ. ಆ ಎಲ್ಲ ರಣತಂತ್ರ ಭಾಗವಾಗಿ ಇದು ಕೂಡ ಒಂದು ಇರುವಂಥದ್ದು. ಈಗ ನೀವು ಹೇಳಿದಕ್ಕೆ ಪೂರಕವಾಗಿ ಹೇಳೋದಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಒಂದು ರೀತಿಯಲ್ಲಿ ಇವರು ದಲಿತ ನಾಯಕರೇ ಅವ್ರನ್ನ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿ. ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಾವು ರಾಜ್ಯ ರಾಜಕಾರಣದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ನಾವು ಅವರ ರಾಜಕಾರಣವನ್ನು ಗಮನಿಸಿದರೆ, ಅವರು ಎಲ್ಲಕ್ಕಿಂತ ಮಿಗಿಲಾಗಿ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ತುಂಬ ನಿಷ್ಠಾವಂತರು. ಅವರು ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರು ಅಥವಾ ಅಂದರೆ ಅವರು ಹೇಳಿದ ಮಾತನ್ನು ಒಂದು ಮೀರದಿರುವಂಥ ಒಬ್ಬ ನಾಯಕ. ಯಾಕಂದರೆ ಅವರು ಮುಖ್ಯಮಂತ್ರಿಯಾಗಿ ಇಲ್ಲಿ ಕರ್ನಾಟಕದಲ್ಲಿ ಯಾವಾಗಲೂ ಆಗ್ಬೋದಿತ್ತು, ಎಸ್ ಎಂ ಕೃಷ್ಣ ಟೈಮಲ್ಲಿ ಆಗ್ಬೋದಿತ್ತು, ನಂತರ ಧರ್ಮಸಿಂಗ JDS ಸರ್ಕಾರ ಆಗಲೂ ಆಗ್ಬೋದಿತ್ತು. ಅವರು ಯಾವಾಗಲೂ ಅವರು ಹೈಕಮಾಂಡ್ ಡಿಸಿಷನ್ ಏನು ಕಾಂಗ್ರೆಸ್ಗೆ ನಿಷ್ಠಾವಂತರು, ತುಂಬ ಲಾಯಲ್. 4-5 ಬಾರಿ ಅವರು ಅವಕಾಶನ ಅವರು ಕೈ ಚೆಲ್ಲಿದೆ. ಅಂದರೆ ಈ ಥರ ಸಿದ್ದರಾಮಯ್ಯನವ್ರ ಥರ ಅದು ಬೇರೆಯವ್ರ ಥರ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು. ಮತ್ತು ಅದ್ರ ಜೊತೆಗೆ ದಲಿತ ಕಾರ್ಡಲ್ಲಿ ಸಿ ಎಂ ಆಗಬೇಕು ಅನ್ನೋದು ಇಷ್ಟ ಇಲ್ಲ. ಅವರು ಓಪನ್ ಆಗಿ ಹೇಳಿದ್ದಾರೆ, ನಾನು ದಲಿತ ನಾಯಕ ಅಲ್ಲ, ನಾನು ನಾಯಕ ಅಂತ. ಹೌದು, ಆತ ನನ್ನ ಪರಿಗಣಿಸಬೇಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅದು ಗೊತ್ತಿದ್ದೇನೆ ಇವರು ಇಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅವ್ರನ್ನೂ ಕೂಡ ಒಂದು ರೀತಿಯಲ್ಲಿ ಭೇಟಿ ಅವರು ರಾಷ್ಟ್ರ ಕಾಂಗ್ರೆಸ್ ಮಟ್ಟಿಗೆ ಈಗ ಒಂದು ಪ್ರಮುಖವಾದ ವಾಯ್ಸ್. ಈಗ ರಾಹುಲ್ ಗಾಂಧಿ ಅವರಿಗೆ ಒಂದು ಬಲಗೈ ಅನ್ನುವಂಥ ಹೈಕಮಾಂಡ್ಗೆ ಅನಿವಾರ್ಯತೆ ಆಗಿದೆ. ಮತ್ತೆ ಆ ಥರ ವಾಯ್ಸ್ ಇರುವ ಒಬ್ಬ ನರೇಂದ್ರ ಮೋದಿ ಅವರಿಗೆ ಅದೇ ರೀತಿಯಲ್ಲಿ ಕೌಂಟರ್ ಕೊಡುವಂಥ ಒಬ್ಬ ನಾಯಕ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅಲ್ಲಿ ಇಲ್ಲ. ಹೌದು, ಹಾಗಾಗಿ ಅದೇ ಹಿರಿಯ ರಾಜಕಾರಣಿ ನರೇಂದ್ರ ಮೋದಿ ಅವರಿಗೂ ಖರ್ಗೆ ಅವರ ಬಗ್ಗೆ ರಾಜ್ಯಸಭೆಯಲ್ಲಿ ಮಾತಾಡೋಕ್ಕೆ ಮತ್ತು ಅಥವಾ ಲೋಕಸಭೆಯಲ್ಲಿ ಈ ಹಿಂದೆ ಮಾತಾಡಿದ ಪ್ರಧಾನಿಯವರಿಗೂ ಕೂಡ ಖರ್ಗೆ ಅವರ ಬಗ್ಗೆ ಅಷ್ಟು ರೆಸ್ಪೆಕ್ಟ್ ಇದೆ. ಅಂದರೆ ರೆಸ್ಪೆಕ್ಟ್ಫುಲ್ ಲೀಡರ್. ಹೌದು, ಹಾಗಾಗಿ ಅಂಥ ನಾಯಕನನ್ನು ಅವರು ಕಳಿಸೋದು. ಈಗ ಅಲ್ಲಿ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನೇ ಅವರು ಕೂಡ ಪಾಲನೆ ಮಾಡಬೇಕು. ಆ ಥರ ಸಿಚುವೇಶನ್ ಹೈಕಮಾಂಡ್ ಇಲ್ಲ, ಅವರು ಇಲ್ಲ. ಮತ್ತು ಅವರು ನಾನು ಸಿ ಎಂ ಆಗ್ತೀನಿ ಅನ್ನೋ ಕೇಳುವ ಸ್ಥಿತಿಯಲ್ಲಿ ಕೂಡ ಇಲ್ಲ, ಅವ್ರ ಮನಸ್ಥಿತಿ ಇರಲಿಕ್ಕಿಲ್ಲ. ಹಾಗಾಗಿ ಖಂಡಿತವಾಗಿ ಇದೊಂಥರ ರಾಜಕಾರಣದ ತಂತ್ರ, ಅಂದರೆ ಒಂದು ಪ್ಲ್ಯಾನ್. ಹಾಗಾಗಿ ದಲಿತ ಮುಖ್ಯಮಂತ್ರಿ ಆಗಬೇಕೆನ್ನುವುದು ಒಂದು ಸಿದ್ದರಾಮಯ್ಯನವರ ರಣತಂತ್ರ ಇರ್ಬೋದು. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅದೊಂದು ನೆಗೆಟಿವ್ ಆಗುವಂಥ ಚಾನ್ಸ್ ಜಾಸ್ತಿ ಇದೆ. ಅದರ ಮಧ್ಯದಲ್ಲಿ ಪರಮೇಶ್ವರ್ ಅಂತ, ಯಾಕಂದರೆ ಪರಮೇಶ್ವರ್ KPC ಅನ್ನೋ ಒಂದು 6-7 ವರ್ಷ ಅಧ್ಯಕ್ಷರಾಗಿದ್ದವರು. ಅವರ ಕಾಲದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಮತ್ತು ಅವರು ಒಂದು ಕೂದಲೆಳೆ ಹಂತದಲ್ಲಿ ಸೋತರು. ಇವರು DCM ಕೂಡ ಆಗಲಿಲ್ಲ. ನಂತರ ತುಂಬ ಬೇರೆ ಬೇರೆ ಅವರು ಒಂದು ರೀತಿ ರಾಜಕೀಯವಾಗಿ ತುಂಬ ಪರದಾಟ ಮಾಡಬೇಕಾಯಿತು, ಮತ್ತೆ ಕ್ಯಾಬಿನೆಟ್ ಬರಬೇಕಾದ್ರೆ. ಈ ಥರ ಸಿಚುವೇಶನ್ ಇತ್ತು. ಅದರ ಉಪಮುಖ್ಯಮಂತ್ರಿ ಆಗಿದ್ದು ಕುಮಾರಸ್ವಾಮಿ JDS ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ, ಅಂದರೆ ಮೈತ್ರಿ ಸರ್ಕಾರ ಬಂದಾಗ ಅಲ್ಲಿವರೆಗೆ ಅಂದರೆ ಆ ಥರದ ಫೈಟ್ ಮಾಡಿದವರು. ಹಾಗಾಗಿ ಅವರಿಗೆ ಒಂದು ಡಾರ್ಕ್ ಹಾರ್ಸ್ ಆಗುವಂಥ ಅವಕಾಶಗಳು ತುಂಬ ಇದ್ದಾವೆ. ಅಂದರೆ ಸಪೋಸ್ ಆ ಥರ ಸಿಚುವೇಶನ್ ಬಂದರೆ ಅದು ಒಂದು ಸಿದ್ದರಾಮಯ್ಯನವರ ಪರವಾಗಿ ಇದೆ. ಸಪೋಸ್ ಆ ಥರ ಬದಲಾವಣೆ ಆಗಲೇಬೇಕು ಅಂತ ಅನಿವಾರ್ಯ ಬಂದರೆ ಅದು ಅವರಿಗೇ ಅವಕಾಶ ಆಗೋ ಚಾನ್ಸ್. ಯಾಕಂದರೆ ಕಾಂಗ್ರೆಸ್ಸಲ್ಲಿ ದಲಿತರು ಅಹಿಂದ ವರ್ಗ ಕಾಂಗ್ರೆಸ್ಗೆ ಇಷ್ಟು ಗಟ್ಟಿಯಾಗಿ ಬೆಂಬಲವನ್ನು ನಿಂತಿದೆ.
ಈಗ ದಲಿತರು ಮುಖ್ಯಮಂತ್ರಿ ಮಾಡಿದ್ರೆ ಅದು ರೀತಿಯ ಕಾಂಗ್ರೆಸ್ಗೆ ಮುಂದಿನ ಚುನಾವಣಾ ರಾಜಕೀಯನೇ ಬೇರೆ ಆಗಿರುತ್ತೆ. ಹಾಗಾಗಿ ಮುಂದೆ ಕಾಂಗ್ರೆಸ್ಗೆ ಎಲ್ಲ ಒಂದು 2-3 ರಾಜ್ಯಗಳಷ್ಟೇ ಕಾಂಗ್ರೆಸ್ ಅಧಿಕಾರದಲ್ಲಿರೋದು. ಅದು ಕರ್ನಾಟಕ ಪ್ರಬಲವಾದ ಒಂದು ಕಾಂಗ್ರೆಸ್ಗಿಂತ ಶಕ್ತಿಶಾಲಿ ರಾಜ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕರ್ನಾಟಕ ಬಿಟ್ಕೊಡ್ಲಿಕ್ಕಂತ ಅವಕಾಶ ಇಲ್ಲ. ಮತ್ತು ಒಕ್ಕಲಿಗರೆಲ್ಲ ಸರಾಸಗಟಾಗಿ ಕಾಂಗ್ರೆಸ್ ಬರ್ತಾರೆ ಕಾಂಗ್ರೆಸ್ಗೆ ಇಲ್ಲ. ಹಾಗಾಗಿ ಇದೆಲ್ಲ ರಾಜಕೀಯ ತಂತ್ರ. ಮತ್ತು ಇದರಲ್ಲಿ ಒಂದೆರಡು ಡಾರ್ಕ್ ಹಾರ್ಸ್ ಆಗುವಂಥ ಅಥವಾ ಈಗಲಾದ್ರೂ ಮುಂದೆ ಅದರ ಅವಕಾಶ ಪರಮೇಶ್ವರ್ ಅವರಿಗೆ ಇರ್ಬೋದು ಅಥವಾ ಅಲ್ಲಿ ಅವರು, ಯಾಕಂದರೆ ದಲಿತ ನಾಯಕರಲ್ಲಿ ಸೀನಿಯರ್ ಲೀಡರ್ ಅವರೇ ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ಲಾಯಲ್ ಕಾಂಗ್ರೆಸ್ ಮ್ಯಾನ್ ಅವರು ಕೂಡ. ಅಂದರೆ ಅವರಿಗೆ ಕೂಡ ಮುಂಚೆ ಬೇರೆ ಬೇರೆ ಆಫರ್ ಬಂದಾಗ ಬೇರೆ ಬೇರೆ ಎಲ್ಲರ ಜೊತೆ ಕೂಡ ಒಂದು ರೀತಿ ಸರಿದೂಸ್ಕೊಂಡು ಹೋಗುವಂತ ಎಸ್ ಎಂ ಕೃಷ್ಣ ಕಾಲದಲ್ಲಿ ಆಗುವಂದ್ರೆ ಅವರು ಜೆಂಟಲ್ಮನ್ ಪೊಲಿಟಿಷಿಯನ್ ಅಂತ ಕರೆಸ್ಕೊಂಡವರು. ಅಂದರೆ ಎಸ್ ಎಂ ಕೃಷ್ಣ ಟೈಮಲ್ಲಿಂದ ಇಲ್ಲಿವರೆಗೂ ಕೂಡ ಆ ಥರದಲ್ಲಿ ಅವರಿಗೆ ಬೇರೆ ರೀತಿಯ ತುಂಬ ಋಣಾತ್ಮಕವಾದ ಅಂಶಗಳು ಅವರ ಬಳಿ ಇಲ್ಲ. ಹಾಗಾಗಿ ಮತ್ತು ದಲಿತ ಒಬ್ಬ ಮುಖಂಡರು, ಹಾಗಾಗಿ ಅವರಿಗೇನೆ ಅವಕಾಶ ಇದೆ. ಅದನ್ನು ಸಿದ್ದರಾಮಯ್ಯವರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಎಕ್ಸಾಕ್ಟ್ಲಿ ನವೀಂದ್ರ. ಮತ್ತು ಮುಗಿಸೋಕ್ಕಿಂತ ಮುಂಚೆ ಒಂದು ದಲಿತ CM ಕೂಗು ಅಥವಾ ಆ ಚರ್ಚೆಗಳು ಈಗ ಜೋರಾಗಿ ಯಾಕಾಗಿದೆ ಅಂತಂದರೆ, ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡೋದು ರಾಜಕಾರಣವಾಗಿ ಯಾವಾಗಲೂ ರಣತಂತ್ರ ಭಾಗವಾಗಿ ಇವೆಲ್ಲವೂ ಕೂಡ ಸಾಮಾನ್ಯ ಬರುವಂಥದ್ದು. ಮತ್ತು ನೀವು ಹೇಳಿದ ರೀತಿಯಲ್ಲಿ ಒಂದೊಳ್ಳೆ ಬದಲಾವಣೆ ಆಗಲೇಬೇಕು ಅನ್ನೋ ಪರಿಸ್ಥಿತಿ ಸೃಷ್ಟಿ ಆದರೆ ಆಗ ನಿಮ್ಗೆ ದಲಿತ CM ಅಥವಾ ದಲಿತರ ಹೆಸರು ಹೇಳಿದ್ರೆ ನಿಮಗೆ ಹೈಕಮಾಂಡು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಒಂದು ರೀತಿಯಲ್ಲಿ ಗೊಂದಲ ಕ್ರಿಯೇಟ್ ಆಗುತ್ತೆ. ಈ ಮೂಲಕ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿದ್ರೆ ಅದು ನಾನಾ ರೀತಿಯ ಚರ್ಚೆಗಳು ಮತ್ತು ಇದೇ ರೀತಿ ಆಗುತ್ತೆ. ಇದರಲ್ಲಿ ಇಕ್ಕಟ್ಟಿರುವುದು DK ಶಿವಕುಮಾರ್ ಜೊತೆಗೆ ಹೈಕಮಾಂಡ್ ಕೂಡ. ಸೊ ಈ ಮೂಲಕ ಇದು ಈಗಿನ ಬೆಳವಣಿಗೆ ನೋಡಿದ್ರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಒಂದು ಸಿದ್ದರಾಮಯ್ಯವರು ಕಂಟಿನ್ಯೂ ಆಗಬೇಕು, ಆಗಲಿಲ್ಲ ಅಂದರೆ ದಲಿತ CM ಅಂತ ಬರುತ್ತೆ. ಆಗ DK ಶಿವಕುಮಾರ್ ಕೂಡ ಸುಮ್ಮನೆ ಕೂರೋದಿಲ್ಲ, ಅವರು ಕೂಡ ಈಗ ಹೈಕಮಾಂಡ್ ಪ್ರೆಷರ್ ಆಗ್ತಾ ಇರೋದು. ಬಟ್ ದಲಿತ ಮುಖ್ಯಮಂತ್ರಿಯಿಂದ ಅನೌನ್ಸ್, ಸಪೋಸ್ ಆ ಥರ ಸಿಚುವೇಶನ್ ಬಂದಾಗ ಅವಕಾಶ ಆ ಥರ ಅನೌನ್ಸ್ ಆಗಿಬಿಟ್ರೆ DK ಶಿವಕುಮಾರ್ ಏನು ಮಾಡೋ ಸ್ಥಿತಿಯಲ್ಲಿರಲ್ಲ ಅಥವಾ ಅವ್ರು ಏನು ಮಾಡ್ತಾರೆ ಅನ್ನೋದು ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ. ಅಲ್ಲ, ಆದರೆ ಇದ್ರೂ ಉಪಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕು ಪಕ್ಷ, ಅಂದರೆ ಆ ಥರದ ಈಗ ಯಾಕಂದ್ರೆ ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಸತೀಶ್ ಜಾರಕಿಹೊಳಿ ಅವರು. ಮತ್ತು ಇನ್ನೊಂದು ನೀವು ಹೇಳಿದಾಗೆ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗಿ ಅದಕ್ಕೆ ಯಾಕಂದರೆ ಅವರು ಆಲ್ರೆಡಿ ಅವಧಿ ಮುಗಿದಿದೆ. DK ಶಿವಕುಮಾರ್ ಅವರ KPCC ಅಧ್ಯಕ್ಷರಾಗಿ ಅವಧಿ ಮುಗಿದಿದೆ ಮತ್ತು ಕಂಟಿನ್ಯೂ ಆಗ್ತಾ ಇದ್ದಾರೆ. ಈಗ ಇಲ್ಲಿ ಸಪೋಸ್ ಇದ್ರಲ್ಲಿ ನಾವು ಒಂದು ಲೆಕ್ಕಾಚಾರ ಇದೆ ಇದರಲ್ಲಿ. ಅಂದರೆ ಸತೀಶ್ ಜಾರಕಿಹೊಳಿ ಅವರು ಪ್ರಬಲವಾಗಿ KPCC ಅಧ್ಯಕ್ಷರಾಗಬೇಕನ್ನೋ ಪ್ರಯತ್ನ ಮಾಡ್ತಿರೋದು. ಅದರ ಅರ್ಥ ದಲಿತರೇ ಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷ ಅವಕಾಶ ಇದೆ ಯಾವುದೇ ರಾಜಕಾರಣದಲ್ಲಿ. ಅಂದರೆ ಅದು ಒಂದು, ಅಂದರೆ ಅದರ ಅರ್ಥ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗ್ತಾರೆ. ಎಕ್ಸಾಕ್ಟ್ಲಿ. ಅಥವಾ ಇಲ್ಲಿ ದಲಿತ ಇವರು ಜಾರಕಿಹೊಳಿ ಅಥವಾ ಇನ್ನೊಬ್ಬರು ಯಾರು ಅಲ್ಲಿ ಮಾಡಬೇಕು ಅನ್ನೋ ಒಂದು ರೀತಿಯ ಒಂದು ಒತ್ತಡ ಅಥವಾ ಸಂದೇಶ ಆ ರೀತಿ ಕೊಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಈ ಬಜೆಟ್ ಬಳಿಕ ಒಂದಷ್ಟು ಬೆಳವಣಿಗೆಗಳು ನಡೀತು. ಒಂದು, ಸಿದ್ದರಾಮಯ್ಯವರ ಬದಲಾವಣೆ ಆಗಿಲ್ಲ ಕೂಡ ಅದು ಒಂದು ದೊಡ್ಡ ಬೆಳವಣಿಗೆ. ಬದಲಾವಣೆ ಆಗಬೇಕು ಅಂತ ಏನಾದರೂ ಕೂಡ ಹೈಕಮಾಂಡ್ ಡಿಸಿಷನ್ ತಗೊಂಡ್ರೆ ಈ ದಲಿತ CM, DK ಶಿವಕುಮಾರ್ ಫ್ಯಾಕ್ಟ್ರಿ ಇವೆಲ್ಲವೂ ಕೂಡ ಅದು ಒಂದು ರೀತಿಯಲ್ಲಿ ಬೆಳವಣಿಗೆಗಳು ಆಗುವಂಥದ್ದು. ಇವೆಲ್ಲವೂ ಕೂಡ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಂದಂತೂ ಸತ್ಯ, ಒಂದಷ್ಟು ಬೆಳವಣಿಗೆಗಳು ಬಜೆಟ್ ಬಳಿಕ ಶುರುವಾಗುತ್ತೆ ಅನ್ನುವಂಥದ್ದು ಕೂಡ. ಇನ್ನೊಂದು ಮಾತ್ರ ಜನಸಾಮಾನ್ಯರ ದೃಷ್ಟಿಯಿಂದ, ಕರ್ನಾಟಕದ ಜನರ ದೃಷ್ಟಿಯಿಂದ ಪ್ರತಿದಿನ ಅವ್ರು ಮಾತಾಡೋ ಥರ ಆಗಿದೆ. ಅಂದರೆ ಏನು ಮುಖ್ಯಮಂತ್ರಿ ಚೇಂಜ್ ಆಗ್ತಾರಾ, ಯಾರಾಗ್ತಾರೆ ಅಂದರೆ CM ಸ್ಥಾನ ಆದಿ ಬೀದಿಯಲ್ಲಿ ಚರ್ಚೆ ಆಗುವಂಥ ಮಟ್ಟಕ್ಕೆ ಬಂತು. ಅದು ಕಾಂಗ್ರೆಸ್ನಲ್ಲಿ ನಿಮಗೆ ಸ್ಟ್ರೆಂತ್ ಅಂಡ್ ಮೆಜಾರಿಟಿ ಕೊಟ್ಟು ಕೂಡ ಆದಿ ಬೀದಿಯಲ್ಲಿ ಸುಭದ್ರ ಸರ್ಕಾರಕ್ಕೆ ಕಾಂಗ್ರೆಸ್ ಹೆಸರು ಅಂತ ಕರ್ನಾಟಕದ. ಹೌದು, ಆ ಥರ ಈ ಸಿಚುವೇಶನ್ ಬಂದಿರೋದು ಒಂದು ರೀತಿಯಲ್ಲಿ ದುರಂತ. ಅದು ಸಿದ್ದರಾಮಯ್ಯ CM ಆಗಿರುವಂತಹ ಸಂದರ್ಭದಲ್ಲಿ ಹಿರಿಯ ನಾಯಕ. ಸೊ ಇದು ದುರಂತ ನಿಜವಾಗ್ಲು. ಮತ್ತೆ ಯಾಕಂದ್ರೆ ರಾಜ್ಯದ ಸಮಸ್ಯೆಗಳು ಬೇಜಾನಿದೆ. ನಿಮಗೆ ದಲಿತ CM ಆಗಲಿ ಅಥವಾ CM ಬದಲಾವಣೆ ಆಗಲಿ, DK ಶಿವಕುಮಾರ್ CM ಆಗಲಿ, ಪರಮೇಶ್ವರ್ CM ಆಗಲಿ, ಇವೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದೆ. ಒಂದು ಕಡೆ ಉದ್ಯೋಗದ ಸಂಬಂಧಪಟ್ಟಂತೆ ಪ್ರತಿಭಟನೆ ಆಗ್ತಾ ಇರುವಂಥದ್ದು, ದರ ಏರಿಕೆಗಳು ಇವೆಲ್ಲ ವೈದ್ಯರ ಪ್ರತಿಭಟನೆ, ಈ ಬಗ್ಗೆ ಹೆಚ್ಚು ಫೋಕಸ್ ಆಗಬೇಕು ಸರ್ಕಾರ. ಆದರೆ ಇವೆಲ್ಲವೂ ಕೂಡ ನೀವು ಹೇಳಿದ ರೀತಿಯಲ್ಲಿ ಸುಭದ್ರ ಸರ್ಕಾರ ಅಂತ ಕೊಟ್ಟು ಈ ರೀತಿ ಚರ್ಚೆಗಳಾಗೋದಿದೆಯಲ್ಲ, ಇದು ದುರಂತದ ವಿಚಾರ ಕೂಡ. ಥ್ಯಾಂಕ್ ಯು ನವೀನ್ ಅವರೇ. ವೀಕ್ಷಕರೇ, ಇದು ನಾನು ಮತ್ತು ನವೀನ್ ಅವರು ಕೊಟ್ಟಿರುವಂಥ ವಿಶ್ಲೇಷಣೆ. ಒಂದಂತೂ ಸತ್ಯ, ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಬಜೆಟ್ ಬಳಿಕ ಒಂದಷ್ಟು ಆಗಲಿದೆ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಈಗಲೇ ನಡೀತಿರುವಂಥ ಬೆಳವಣಿಗೆ ನೋಡಿದ್ರೆ ಕಾಣುತ್ತೆ. ಆದರೆ ಒಂದು ದುರಂತ ವಿಚಾರ ಏನಂದರೆ, ಚರ್ಚೆ ಆಗಬೇಕಾದಂಥ ವಿಚಾರ ಅಥವಾ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಈಗ ಬೇಸಿಗೆ ಬೇರೆ ಬರ್ತಾ ಇದೆ, ಬೇರೆ ಬೇರೆ ರೀತಿ ಅಂದರೆ ನಿಮಗೆ ನೀರಿನ ಸಮಸ್ಯೆಗಳು ಶುರುವಾಗುತ್ತೆ, ಒಂದು ಕಡೆ ದರ ಏರಿಕೆಗಳ ಬಗ್ಗೆ ಚರ್ಚೆಗಳು ಶುರುವಾಗಿರುವಂಥದ್ದು. ಇವೆಲ್ಲದರ ನಡುವೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಆಲಿಸುವಂತಹ ಸರ್ಕಾರ ಈ CM ಸ್ಥಾನ ಸಂಬಂಧಪಟ್ಟಂತೆ ಹೆಚ್ಚು ಚರ್ಚೆ ಆಗ್ತಾ ಇರೋದೇನಿದೆಯಲ್ಲ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ನಾಗರಿಕರ ದೃಷ್ಟಿಯಿಂದ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.